ಚಾಮುಂಡೇಶ್ವರಿ ಕ್ಷೇತ್ರದ ಹಿನಕಲ್ ಗ್ರಾಮದ ಆಶ್ರಮ ರಸ್ತೆಯಲ್ಲಿ ಹಿನಕಲ್ ವಿನಾಯಕ ಗೆಳೆಯರ ಬಳಗದಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಹಿನಕಲ್ ವಿನಾಯಕ ಗೆಳೆಯರ ಬಳಗ ವತಿಯಿಂದ ಸತತ 8 ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದ್ದು, ಈ ಬಾರಿಯೂ 6 ಅಡಿ ಎತ್ತರದ ಪರಿಸರ ಪ್ರೇಮಿ ಮಣ್ಣಿನ ಗಣಪನನ್ನ ಪ್ರತಿಷ್ಠಾಪನೆ ಮಾಡಿದ್ದು, ಗಣಪ ಸೇರಿದಂತೆ ಗಣಪನಿಗೆ ವಿಶಿಷ್ಟವಾದ ಮಂಟಪವನ್ನು ಸಹ ನಿರ್ಮಿಸಿದ್ದು, ನೋಡುಗರಿಗೆ ಬಹಳ ವಿಶಿಷ್ಟವಾಗಿ ಮೂಡಿಬಂದಿದೆ. ಹಿನಕಲ್ ವಿನಾಯಕ ಗೆಳೆಯರ ಬಳಗದವರು ಮಾತನಾಡಿ, ನಾವು ಕಳೆದ 8 ವರ್ಷಗಳಿಂದ ನಾವು ಗಣಪನನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದ್ದೇವೆ. ಈ ಬಾರಿಯೂ ಬಹಳ ವಿಶೇಷವಾಗಿ ಗಣಪನನ್ನ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಇದೇ ವೇಳೆ ಹಿನಕಲ್ ವಿನಾಯಕ ಗೆಳೆಯರ ಬಳಗದ ನಂದನ್, ಶೇಖರ್, ಅಭಿ, ರಾಘವೇಂದ್ರ, ಕೃಷ್ಣ ಸೇರಿದಂತೆ ಬಳಗದ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ಸರ್, ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಕೋರ್ಕೊಂಡು, ಇದು 8ನೇ ವರ್ಷ ಸರ್ ಇದು ಮಾಡ್ತಿರೋದು. ಇದು ಅಂದರೆ ನಮ್ಮ ಹುಡುಗರೇ ನಾವು ಸೆಟ್ ಹೊಡ್ಕೊಂಡು ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ತಿರೋದು ಸರ್. ಇಲ್ಲ ಸರ್, ಮುಂಚಿತವಾಗಿ ಮಾಡ್ಕೊಂಡೇ ಮಾಡಿರೋದು. ಏನಕ್ಕೆ ಅಂದರೆ ಒಂಚೂರು ಮೈಸೂರಲ್ಲಿ ಏನಾದ್ರು ವಿಶೇಷವಾಗಿ ಮಾಡೋಣ ಅಂದ್ಕೊಂಡು ಮಾಡಿರೋದು. ಡೆವಲಪ್ಮೆಂಟ್ ಖಂಡಿತ ಇದೆ ಸರ್. ಏನಕ್ಕೆ ಅಂದರೆ ವರ್ಷ ಸೆಟ್ ಚೇಂಜ್ ಆಗ್ತಾ ಇರುತ್ತೆ, ಗಣಪತಿ ಚೇಂಜ್ ಆಗ್ತಾ ಇರುತ್ತೆ, ಮತ್ತು ಹುಡುಗರುಗಳು ಇನ್ನೂ ತುಂಬ ಜೋಶಲ್ಲಿ ಇರ್ತಾರೆ. ಹೊಸ್ದಾಗಿ ಮಾಡೋಣ ಅಂದ್ಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಸರ್. ಅದು ಏನು ಅಂದ್ಕೊಂಡು ಸರ್, ಒಂದು 25 ಸೀಟ್ ಇದ್ದೀವಿ ಸರ್. ಸೋಮವಾರ ಅನುದಾನ ಇಟ್ಕೊಂಡಿದ್ದೀವಿ ಸರ್, ಒಂದು 500ರಿಂದ 1000 ಜನ ಸರ್. ಸೋಮವಾರ ಇರುತ್ತೆ ಮಾಮೂಲಿ, ಎಲ್ಲರೂ ಏನು ಮಾಡ್ತಾರೆ ಅದೇ ರೀತಿಯಲ್ಲಿ ಮಾಡೋ ಅಂದ್ಕೊಂಡು ನಗಾರಿ ಇದರಲ್ಲಿ ನಮ್ಮದೇ ಆದ ನಮ್ಮ ಕಾರ್ಯಕ್ರಮಗಳು ಏನಿರುತ್ತೆ ಅದು ಮಾಡ್ತಾಯಿದ್ದೀವಿ ಸರ್. ಅದು ಸ್ಟೋನ್ವರ್ಕು ಸರ್ ನಾವೇ ಮಾಡ್ಕೊಂಡಿದ್ವಿ. ಏನಕ್ಕೆ ಅಂದರೆ ನಮ್ಗೆ ಯಾವ ಥರ ಇಷ್ಟ ಬೇಕೋ ನಾವಂತೀವಿ ಬಾಸ್ ಅಂತೀವಿ ಗಣಪತಿನ. ಯಾಕೆಂದರೆ ಏರಿಯಾದಲ್ಲಿ ಕುಣಿಸಿದಾಗ ನಮ್ಗೆ ಯಾವ ಥರ ಇಷ್ಟ ಬೇಕೋ ಅದು ಮಾಡಿಸಿದ್ವಿ ಸರ್. ನೀವೇ ನೋಡಿದ್ರಲ್ಲ ಇವಾಗ. ಇಲ್ಲ ಸರ್, ಇದು ಹೊಸ ಪ್ರಯತ್ನ ಮಾಡಿರೋದು ನಾವು. ಇಲ್ಲ ಸರ್, ಇಲ್ಲ ಯಾವುದಿಲ್ಲ. ಅಂದರೆ ನಮ್ಮ ಇವ್ರು ಶೇಖರವರೇ ಮಾಡಿದ್ದು. ಏನಿಲ್ಲ ಸರ್, ಅದೇ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಕೆಲವೊಂದು ರೀಲ್ಸ್ಗಳು ನೋಡಿದ್ದು. ಅದು ನೋಡಿದಾಗ ಅಷ್ಟು ಪ್ರಯತ್ನ ಮಾಡೋಕ್ಕಾಗಿಲ್ಲ. ಸ್ವಲ್ಪ ತಕ್ಕಮಟ್ಟಿಗೆ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿದ್ವಿ ಸರ್, ನಂದನ್ ಅಂದ್ಕೊಂಡು. ಅದೇ ಸರ್, ನಮ್ಮ ಭಗವಂತನಿಗೆ ನಾವೇ ಮಾಡೋದು ಅಂದ್ಬಿಟ್ಟು ಒಂದೊಂದು ಪ್ರಯತ್ನ ಅಲ್ವಾ ಸರ್ ನಮ್ಮದು, ಮಾಡಿದ್ದೀವಿ ಸರ್ ಅಷ್ಟು ಸರ್. ಆ ಥರ ಎಲ್ಲ ಅಂದರೆ ಸಾಕು ಸರ್, ನಮ್ಗೆ ಇದೇ ಸಾಕು, ಸಿಂಪಲಾಗಿ ತಗೋ ಬಿಡೋದಂತ ಆ ಕಾನ್ಸ್ಟೇಬಲ್ ತಂದಿರೋ ಸರ್ ಇದು. ಸರ್, ನಾವು ಕುಣಿಸಿರೋದು ಮೊದಲನೇದಾಗಿ ಮಣ್ಣಿನ ಗಣಪತಿ ಅಷ್ಟೇ. ಅದರಿಂದ ಮಣ್ಣಿನ ಗಣಪತಿಗೆ ಯಾರು ಸ್ಟೋನ್ ವರ್ಕು ಆಗಲ್ಲ ಅಂತಂದರು. ಅದು ಮಾಡಿ ತೋರಿಸೋದು ಅಂದ್ಬಿಟ್ಟು ಮಾಡಿರೋ ಸರ್ ಅದನ್ನ ಅಷ್ಟೇ. ಈಗ ನಾವೆಲ್ಲ ಹುಡುಗಿ ಸೇರಿ ಒಂದೊಂದು ಕೆಲಸ ಅಂತ ಜವಾಬ್ದಾರಿ ಅಂತ ಕೊಟ್ಟು ಹುಡುಗರು, ಈಗ ನಾವು ಸೆಟ್ ಹಾಕೋದು, ಇನ್ನು ಸ್ಟೋನ್ ವರ್ಕು, ಇನ್ನೊಂದು ಪ್ರಯತ್ನ ನಮ್ಮ ಹುಡುಗರೆಲ್ಲ ಸೇರಿ ಎಲ್ಲನೂ ಅವ್ರವ್ರ ಜವಾಬ್ದಾರಿ ಅಂತ ಕೊಟ್ಟಿದ್ದೀವಿ. ಅದನ್ನು ಮಾಡ್ತಾಯಿದ್ದೀವಿ. ಈಗ ನಾವು ಕೆಲಸ ಮಾಡ್ದೋ ಹುಡುಗರೆಲ್ಲ ನಿಂತ್ಕೊಂಡು ಈಗ ಏನೇನು ಬೇಕು, ಏನೇನು ಇದು ಮಾಡಬೇಕು, ಕಾರ್ಯಕ್ರಮಕ್ಕೆ ಏನೇನು ಮಾಡಬೇಕು ಎಲ್ಲ ಬೆಂಬಲ ಆಗಿ ನಮಗೆ ಒಗ್ಗಟ್ಟಲ್ಲಿ ಇದ್ದಾರೆ ಹುಡುಗರು. ಇಲ್ಲ ಸರ್, ಇವಾಗ ಸದ್ಯಕ್ಕೆ ಯಾವುದೂ ಇಲ್ಲ. ಅಂದರೆ ಸಾಕು, ನಾವು ಸೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದು. ಅದು ಚೆನ್ನಾಗಿ ಬಂದೈತೆ. ಬಂದವರೆಲ್ಲ ತುಂಬ ಖುಷಿ ಪಡ್ತವ್ರೆ. ಚೆನ್ನಾಗಿ ಬಂದೈತೆ. ಖಂಡಿತ ಎಲ್ಲ ನಮ್ಮ ಹುಡುಗರೇ ಮಾಡಿದ್ದು ಸರ್. ಅದೇ ಸರ್, ವಿಶ್ವಕರ್ಮ ತಂಡದಿಂದ ಇದೊಂದು ತೋರ್ಸೋದು ಅಂದ್ಬಿಟ್ಟು ಮೈಸೂರಲ್ಲಿ ನಾವು ಇದ್ದೀವಿ ಅನ್ನೋದೊಂದು ತೋರ್ಸೋದು ಅಂದ್ಬಿಟ್ಟು ಮಾಡಿರೋ ಸರ್ ಈ ಥರ. ಸರ್, ಇಲ್ಲ, ಅದು ಖಂಡಿತ ಒಳ್ಳೇದೇ. ಏನಕ್ಕೆ ಅಂದರೆ ಕಾನೂನು ಏನೈತೆ ಅದಕ್ಕೆ ಗೌರವ ಕೊಡಲೇಬೇಕು ಸರ್. ಪ್ರತಿಯೊಬ್ಬ ಪ್ರಜೆನೂ ಕೊಡಲೇಬೇಕು, ನಾವು ಕೊಡಬೇಕು. ಅದನ್ನ ಪಾಲನೆ ಮಾಡ್ತಾಯಿದ್ದೀವಿ ಸರ್. ಎಲ್ಲ ನಮ್ಮ ಅಣ್ಣ ತಮ್ಮದಿರು, ನಮ್ಮ ಸ್ನೇಹಿತರು. ನಾವು ಗಣಪತಿ ಚಿಕ್ಕದು ದೊಡ್ಡದು ಯೋಚನೆ ಮಾಡಲ್ಲ ಅಣ್ಣ. ಗಣಪತಿ ಚಿಕ್ಕದು ತಂದ್ರೂ ಅದಕ್ಕೆ ಮೂರ್ತಿನೇ ದೊಡ್ಡದು ಮಾಡಬೇಕು, ಅದಕ್ಕೆ ಒಂದು ಸ್ಟ್ಯಾಚು ಮಾಡಬೇಕು, ಆ ಥರ ಇಷ್ಟಪಡ್ತೀವಿ ಅಣ್ಣ. ಅದರಲ್ಲಿ ಈ ಕೆಲವೊಂದು ವಿಚಾರಗಳಿರುತ್ತೆ. ಈ ಥರ ಸ್ಟ್ಯಾಚು ಮಾಡಬೇಕು ಅಂದರೆ ಅದು ಸುಮ್ಮನೆ ಯಾರ ಕೈಲೂ ಆಗಲ್ಲ. ಅದು ನಮ್ಮ ಒಂದು ಕಲೆ. ನಾವು ಒಂದು ವಿಶ್ವಕರ್ಮ ಜನಾಂಗದವರು ಅಂತ ಏನಿದ್ದೀವಿ, ಆ ಥರ ಒಂದು ಕಲೆ ಇದೆ. ಅದರಲ್ಲಿ ಪಾಪ ಬೇರೆ ಜನನೂ ಸೇರವ್ರೆ, ನಾವು ಅವ್ರ ಬಗ್ಗೆನೂ ಹೇಳಲ್ಲ. ಅವರೆಲ್ಲ ಸಹಕಾರ ಕೊಟ್ಟಿರೋದ್ರಿಂದ ನಾವು ಅದಕ್ಕೆ ಹೆಚ್ಚಾಗಿ ಇದು ಮಾಡಿ ಅದನ್ನ ಕರ್ತವ್ಯನ ನಾವು ಪೂರೈಸ್ತೀವಿ ಅಷ್ಟೇ ಅಣ್ಣ. ಯಶಸ್ಸು ಅಂದರೆ ಅಣ್ಣ, ಕಲೆ ನಮ್ಮಲ್ಲೈತೆ, ಬಜೆಟ್ ಹೇಳ್ಬಾರ್ದು ಅಣ್ಣ. 3 ಡೇಸ್ ಅಷ್ಟೇ ಅಣ್ಣ, 3 ದಿನದಲ್ಲಿ ಮಾಡಿದ್ದೀವಿ ಅಣ್ಣ. ಅದನ್ನು ನಮ್ಮ ಖುಷಿಗೆ ಹೆಮ್ಮೆಯಾಗಿ ಹೇಳ್ಕೊತೀವಿ. 3 ದಿನದಲ್ಲಿ ಎಲ್ಲ ಒಗ್ಗಟ್ಟಾಗಿ ನನಗೆ ಸಹಕಾರ ಕೊಟ್ಟವ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ. ನಮ್ಮ ಅಣ್ಣ ತಮ್ಮದಿರು, ಫ್ರೆಂಡ್ಸ್ ಅನ್ನೋಕ್ಕಿಂತ ಅಣ್ಣ ತಮ್ಮದಿರಿಗಿಂತ ಹೆಚ್ಚಾಗಿ ಅವರೆಲ್ಲ ಸಹಕಾರ ಕೊಟ್ಟಿರೋದ್ರಿಂದ ನಾವು 3 ದಿನದಲ್ಲಿ ಇದನ್ನು ಮಾಡಿದ್ದೀವಿ ಅಣ್ಣ. ಡಿಫ್ರೆಂಟ್ ಅಂತಾನೆ ನಮ್ಮ ಏರಿಯಾ. ನಾವೇ ಅಂದರೆ ಡಿಫ್ರೆಂಟು ಒಂಥರ. ನಾವು ತುಂಬ ಚೆನ್ನಾಗಿ ಕೂರಿಸ್ತೀವಿ. ಎಲ್ಲ ನಮ್ಮನ್ನು ನೋಡೇ ಕಾಪಿ ಮಾಡ್ತಾರೆ ಸ್ವಲ್ಪ ಜನ. ಹಂಗೆ ಇರಲಿ ಅಂತ ನಾವು ಒಳ್ಳೊಳ್ಳೆ ಡೆವಲಪ್ ಮಾಡ್ತಿರ್ತೀವಿ. ಕ್ರೇಜು ಅಂದರೆ ನಮ್ಮಿಂದನೇ ಮುಂದಕ್ಕೆ ಬೇರೆಯವ್ರಿಗೆ ಇದು ಮಾಡಲಿ ಅಂದ್ಕೊಂಡು, ಸ್ಫೂರ್ತಿ ಕೊಡಲಿ ಅಂದ್ಕೊಂಡು. ಇಲ್ಲ, ನಾವು ಫಸ್ಟ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಬೇರೆಯವ್ರು ಮಾಡಬೇಕು ಅಂತ. ನಾವು ಗಣಪತಿ ಮೇನು ಅಲ್ಲ. ಗಣಪತಿ ಸಣ್ಣದಾದ್ರಾಗಲಿ ದೊಡ್ಡದಾದ್ರಾಗಲಿ ದೇವರೇನೆ. ನಮಗೆ ಮೇನು ನಮ್ಮ ಕಲೆ ಮುಖ್ಯ.
ನಾವು ಕಲೆಗೆ ಅಂತಲೇ ಕೆಲಸ ಮಾಡ್ತಿರೋರು, ನಾವು ಕಲೆಗೆ ಹುಟ್ಟಿರೋರು, ಕಲೆಗೆ ಬೆಳಿತೀವಿ. ಅದಕ್ಕೋಸ್ಕರ ಕಲೆಗಾರರೇ ನಾವು. ಅಭಿಷೇಕ್ ಅಂತ.